ಏನು ತಿಳ್ಕೊಬೇಡವ. ಒಂದು ಕೆಲಸ ಐತಿ ಹೊಲದ್ದು. ಅದಕ್ಕೆ ನಾನು ಮೈಲೇರಿಗೆ ಹೋಗಿ ಬರ್ತೀವ ಅಯ್ಯವ. ಅತ್ತಿ ನಾನು ಒಬ್ಬಕ್ಕೆ ಇರ್ಬೇಕಾ ಮನ್ಯಾಗ? ಬಾತ್ ಮಾಡಂಗಿಲ್ಲ, ಹಿಂಗೆ ಹೊಕ್ಕಿವಿ ಬಾಯ್ ಹಂಗೆ ಬಂದ್ಬಿಡ್ತೀವಿ. ಅತ್ತಿ ಮನ್ಯಾಗ ಒಬ್ಬಕ್ಕೆ ಇರಾಕ್ ಹೆದರಿಕೆ ಬರ್ತತಿ. ಎಲ್ಲೇ ಹೊಂಟಂಗದನ ಮೈಲೇರಿ ಚಿಗವ ಹೊರಗೆ ಹೋಗೋರ್ನ ಎಲ್ಲಿ ಅಂತ ಕೇಳಬಾರ್ದು. ಪಾರ ಹುಚ್ಚಪ್ಪ. ಯಪ್ಪ ಅದು ಒಂದಿಟ್ಟು ಹೊಲದ್ದು ಇದು ಐತ್ಯಾ, ಒಂದಿಟ್ಟು ಸೈ ಮಾಡಿ ಬರೋದೈತಿ. ಹೊಂಟೀನಿ ಈಗ ನೋಡಿ ನಿನ್ನ ಸೊಸಿ ಮನ್ಯಾಗ ಒಬ್ಬಕ್ಕೆ ಹಾಕಿನಿ ಅಂತೇಳಿ ಮಕ ಸಪ್ ಮಾಡ್ಕೊಂಡು ನಿಂತತಿ. ಅಲ್ಲ ರಾಧವ್ರ ಎದಕ್ಕೆ ಇಲ್ಲಿ ಕೆಡಿಸ್ಕೊಂತೀರಿ? ನಾ ಅದಿನಲ್ಲ ನಿಮ್ಮ ಕಂಪ್ನಿ ಕೊಡಾಕ. ಇದೊಂದು ಜೋಲ್ ಪಾರ್ಟಿ. ಬೇಸಿನ ಆತಲ್ಲ, ಮನ್ಯಾಗ ಇರ್ತಾನೆ ತಗೋ ನಮ್ಮ ಹುಚ್ಚಪ್ಪ. ನೀ ಏನು ಹೆದರಕ್ಕೆ ಹೋಗ್ಬೇಡ. ಹಂಗೇನಾರ ನಿನಗೆ ಇದು ಅನ್ನಿಸ್ತಂದ್ರೆ ನಿನ್ನ ಮೈದನ ಫೋನ್ ಹಚ್ಚು, ಇಲ್ಲ ಅಂದ್ರೆ ನಿನ್ನ ಬ್ಯಾಸರ ಆಕೈತಂದ್ರೆ ನಮ್ಮ ಜ್ಯೋತಿಗೆ ಮನೆ ಕಡೆ ಹೋಗಂತ ಹೇಳ್ತಾನೆ. ಜ್ಯೋತಿ ಇಲ್ಲ ಮನ್ಯಾಗ, ಆಕಿ ಅವ್ರ ಗೆಳತಿ ಮನಿಗೇನೋ ಐತಿ ಅಂತ ಹೋದ್ಲು. ಅತ್ತಿ ನಾನು ಒಬ್ಬಕ್ಕೆ ಹ್ಯಾಂಗಿರ್ಲ್ರಿ ಅತ್ತಿ. ಅಯ್ಯೋ ನನ್ನ ತಾಯಿ ಎಟ್ಟು ಹೆದರ್ತಿ. ಹೆದರಾಕಿಲ್ಲ ಏನೈತಿ? ಟಿವಿ ಹಚ್ಕೊಂಡ್ ಕುಂದ್ರು. ಬಾತ್ ಮಾಡಂಗಿಲ್ಲ, ಲಗುನ ಬಂದ್ಬಿಡ್ತೀವಿ. ರಾಧಾ ಎದಕ್ಕೆ ಹೆದರ್ತೀರಿ? ಕಂಪ್ನಿ ಕೊಡಕ್ ನಾ ಇಲ್ಲನ. ನೋಡಲ್ಲೇ ನಮ್ಮ ಹುಚ್ಚಪ್ಪ ಅದಾನ, ಯಾಕೆ ತಲೆ ಕೆಡಿಸ್ಕೊಂತೀವಿ? ಬರ್ತೀವಿ. ನಿಮ್ಮ ಮಾವಗಟ್ಟು ಊಟ ಕೊಡು, ನೀನು ಊಟ ಮಾಡ. ನೋಡಿಲ್ವ ನಾವು ಇಲ್ಲ ಅಂತೇವೆ, ಉಪವಾಸ ಕುಂದ್ರ ಬೇಡ. ಆದಷ್ಟು ಲಗುನ ಬರ್ತೀವೋ. ಆದ್ರೂ ಏನಾರ ಒಂದಿಟ್ಟು ಹೆಚ್ಚು ಕಡಿಮೆ ಆತಂದ್ರೆ ಅಯ್ಯೋ ನೀನು ಏನಾರು ತೊಂದರೆ ಆತಂದ್ರೆ ಫೋನ್ ಹಚ್ಚ. ಬರ್ಲ್ರಿ ರಾಧಾ? ಹ್ಞೂ ರೀ. ಹಂಗೆ ನಿಮ್ಗೆ ಏನಾರು ತೊಂದರೆ ಆದ್ರೆ ಫೋನ್ ಮಾಡ್ರಿ ನಂಗೆ. ನಾನೇನ ತಲೆ ಕೆಡಿಸ್ಕೋಬೇಡ್ರಿ. ಹೋರಿ ಆರಾಮ ಬರ್ರಿ. ಯಾಕೆ ತಲೆ ಕೆಡಿಸ್ಕೊಂತೀರಿ? ನಾ ಅದಿನಲ್ಲ ಕಂಪ್ನಿ ಕೊಡಾಕ. ಮಾಗಿದ ಹಣ್ಣು ಭಾಳ ರುಚಿ ಅಂತ್ರಿ. ಇವತ್ತು ಮನ್ಯಾಗ ಯಾರೂ ಇಲ್ಲ. ಟಿವಿ ನೋಡಕ್ ಕುಂತಿದ್ದೆ, ಕರೆಂಟ್ ಹೋದು. ಅದು ಇವತ್ತು ಹೋಗ್ಬೇಕಾ? ಇದಂಕ್ರು ಪಿಕ್ನಾಶಿ ಎತ್ತ ಹೋದ್ರು ಬಿಡವಲ್ದು. ಒಳಗೆ ಹೋದ್ರೆ ಒಳಗೆ ಬರ್ತೈತಿ, ಹೊರಗೆ ಹೋದ್ರೆ ಹೊರಗೆ ಬರ್ತೈತಿ. ನನ್ನ ಮುದ್ದು ಹಕ್ಕಿ ಕುಂತತಿ. ಒಂಟಿ ಒಂಟಿಯಾಗಿರುವುದು ಬೋರೋ 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 ಬೋರೋ. ಹೋದಿ ಪಿಸಾಚಿ ಅಂದ್ರೆ ಬಂದೆ ಗವಾಕ್ಷ ಮತ್ತ ಬಂತು. ನನ್ನ ಮುದ್ದು ಹೊರಗಿನಿ. ಏನ ಅಂದ್ರಲ್ಲ? ಏನಿಲ್ಲ ರಾಧಾವ್ರಿ, ಒಂದು ಕಪ್ ಟೀ ಸಿಗ್ಬೋದಾ ಅಂತ ಕೇಳಿದೆ. ಹಾಲು ಖಾಲಿ ಆಗ್ಯಾವ್ರಿ. ಏನ್ರಿ ನಾನು ನೋಡಿದ್ರೆ ಮಾತಾಡೋಣವಲ್ರಿ? ಯಾಕ್ರಿ ಎಲ್ಲ ಚಂದ ಇಟ್ಟ ಮಾತಾಡಕತ್ತೀರಿ? ಯಾಕ್ರಿ? ನಿಮ್ಮ ಜೊತೆ ನಂದೇನು ಮಾತು? ಅಲ್ಲ ರಾಧಾವ್ರೆ, ಒಂದಿಟ್ಟು ಕಷ್ಟ ಸುಖ ಮಾತಾಡ್ಕೊಂಡು ಬರ್ರಿ. ನನ್ನ ಜೊತೆ ನಿಮ್ದೇನ್ರಿ ಕಷ್ಟ ಸುಖ? ಅಲ್ಲ ಪಾಪ ನನಗೂ ನಿಮ್ದು ನೋವು ಅರ್ಥ ಆಗುತ್ತಾ? ಅಲ್ಲ ಲಗ್ನ ಆಗಿ ಪಾಪ ಇಷ್ಟು ದಿನ ಆಯ್ತು. ಆದರೂ ನಮ್ಮ ಮಹಿಳೆಯರು ಹಿಂಗತಿ ಮಾಡಬಾರ್ದಿತ್ತು. ನೀವೇನು ಮಾತಾಡಕತ್ತೀರಿ? ನಿಮ್ಮ ನೋಡೋಣ ನನಗೆ ಕಳು ಚುರುಕು ಅನಿಸ್ತತಿ. ಈಗ ಬಾಳೆ ಮಾಡೋ ವಯಸ್ಸು, ನಿಮಗೂ ಆಸೆ ಆಕಾಂಕ್ಷೆಗಳು ಇರ್ತಾವು. ಆದ್ರೆ ನಮ್ಮ ಮಹಿಳೆಯರಿಗೆ ಬುದ್ಧಿಗೆಡಿದಾನ, ಅವಂಗ ತಲಿ ಇಲ್ಲ. ಸಂಸಾರದ ಸುಖ ಅನುಭವಿಸೋ ಯೋಗಿಲ್ಲ. ಏನು ವಿಷಯ ನೇರವಾಗಿ ಮಾತಾಡ್ರಿ, ಸುತ್ತೆ ಬಳಸಿ ಮಾತಾಡಕ್ ಹೋಗ್ಬೇಡ್ರಿ ನನ್ನ ಹತ್ರ. ಅದು ಏನು ಹೇಳಕ್ ಬನ್ನಿ ಅಂದ್ರೆ, ನೀವು ಮತ್ತು ನಮ್ಮ ಮಹಿಳೆಯರಿ ಸಂಸಾರನ ಶುರು ಮಾಡಿಲ್ಲ ಅಂತೇಳಿ ಕೇಳಲ್ಪಟ್ಟೆ. ನಿಮ್ಮ ಮಾಡಕ್ ಬೇರೆ ಏನು ಕೆಲಸ ಇಲ್ಲನ? ಯಾರೇನು ಮಾಡಕತ್ತಾರ, ಯಾರೇನು ಬಿಟ್ಟಾರ ಅಂತ ನೋಡೋದ ಕೆಲಸನ? ವಾಚ್ಮನ್ ಕೆಲಸ ಮಾಡಕತ್ತೀರನ? ಅಲ್ರಿ, ನಾನು ಏನೋ ಪಾಪ ನಿಮ್ದು ಪರಿಸ್ಥಿತಿ ಹಿಂಗತಿ ಆಗೈತಿಲ್ಲ, ಏನಾದ್ರು ಹೆಲ್ಪ್ ಮಾಡೋಣ ಅಂದ್ರೆ ನೀವೇನ್ರಿ ನನ್ನ ವಾಚ್ಮನ್ ಹಂಗೆ ಹಿಂಗೆ ಅನ್ನಕತ್ತೀರಲ್ಲ. ನೋಡ್ರಿ, ನೀವು ನಮ್ಮನೆ ಅತಿಥಿಗಳ ಥರ ಇರಬೇಕು. ನಿಮ್ಮ ಕೆಲಸ ಏನೈತೋ ಅದನ್ನ ನೋಡ್ಕೊಂಡು ಹೋದ್ರೆ ಚಂದ ಇರ್ತೈತಿ. ಅದು ಬಿಟ್ಟು ನಮ್ಮ ಮನೆ ವಿಷಯದಾಗ ನನ್ನ ವಿಷಯದಾಗ ಮೂರು ತುರಿಸಿದ್ರೆ ನಾ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಈ ಮಾತುಗಳನ್ನ ನಿಮ್ಗೆ ಸಿಟ್ಟು ಬರೋದು ಸಹಜನ. ಪಾಪ ನಿಮಗೂ ಏನೇನು ಆಸೆ ಆಕಾಂಕ್ಷೆಗಳು ಇರ್ತಾವು. ಪಾಪ ಅವನ್ನೆಲ್ಲ ಹತ್ತಿಕ್ಕಿ ಬಾಳೆ ಮಾಡ್ಬೇಕಲ್ರಿ, ಕಷ್ಟನ. ನಿಮ್ಮ ಮುಂದೆ ನನ್ನ ಕಷ್ಟ ಐತಿ, ನನಗೆ ಸುಖ ಐತಿ ಅಂತ ಕೇಳ್ಕೊಳಕ್ ಬಂದಿದ್ದೇನೆ. ನನ್ನ ಆಸೆ ಏನು, ನನ್ನ ಬಯಕೆಗಳ ಏನಂತೆ ಹೇಳ್ಕೊಂಡಿದ್ದೇನೆ. ನಿಮ್ಗೆ ಎದಕ್ಕೆ ಬೇಕು? ನೋಡ್ರಿ, ನಾನು ನೋಡಕಟ್ಟ ಸೈಲೆಂಟ್. ನಾನು ಏನಾದರೂ ವೈಲೆಂಟ್ ಆದ್ರೆ ಮತ್ತಷ್ಟೇ. ಅಯ್ಯೋ ದೇವ್ರ, ಇಂಥವು ಪಿಕ್ಚರ್ ಡೈಲಾಗ್ ಎಟ್ ಕೇಳಿವು ಎಟ್ಟಿಲ್ಲ. ಇರ್ಲಿಲ್ಲ, ಏನ ಪಾಪ ಕಷ್ಟ ಆಗದಿರಿ, ಸಹಾಯ ಮಾಡೋಣ ಅಂತ ಹೇಳಿ ಬಂದೆ ನಾನು. ನೀವು ನೋಡಿದ್ರೆ ಹಿಂಗತಿ ಮಾತಾಡಕತ್ತೀರಿ. ನೀವು ಏನಾದರೂ ಹ್ಞೂ ಅಂದ್ರೆ ಮತ್ತು ನೀವು ಕೇಳಿದ್ದ ಕೊಡಿಸ್ತೀನಿ. ಏನ್ರಿ? ಎಷ್ಟು ಕೋಪ ಐತಿ ನಿನಗೆ? ನನ್ನ ಕಪಾಳಕ್ಕೆ ಬಡ್ದಿಲ್ಲ, ನೋಡ್ತೀರ ನಿನ್ಗೆ ಏನು ಮಾಡ್ತೀನಂತ. ಹುಷಾರ್, ಬೇರೆದವ್ರ ಥರ ಅಲ್ಲ ಈ ರಾಧಾ. ಇನ್ನೊಂದ್ಸತಿ ಈ ಥರ ಮಾತಾಡಿದ್ರೆ ಮಾತ್ರ ನೀನು ಸುಮ್ಮನೆ ಬಿಡಂಗಿಲ್ಲ. ನನ್ನ ಬಿಡ್ತೀಯಾ? ನನ್ನವಳನ್ನಾಗಿ ಪಡ್ಕೋಲಿಕ್ಕಂದ್ರೆ ನನ್ನ ಹೆಸರು ಹುಚ್ಚನ ಅಲ್ಲ. ನೋಡು ನಿನಗೆ ಹೆಂಗೆ ಶಾಸ್ತಿ ಮಾಡ್ತೀನಂತ ಐತಿ ನಿಂದ ವ್ಯವಸ್ಥೆ. ಎಷ್ಟು ಮಾತಾಡ್ತಾನೆ ನೋಡು, ನಾವು ಅಷ್ಟು ಸಿಟ್ಟು ಬರಕತ್ತೈತಿ. ವಿದ್ಯೆ ಫೋನ್ ಹಚ್ತೀನಿ ತಡಿ, ಆಕೆ ಏನಾರ ಒಂದು ಐಡಿಯಾ ಹೇಳ್ಬೋದು. ವಿದ್ಯೆ ಹೆಂಗೈತಿ ಜಗ? ಭಾಳ ಚಂದ ಐತಿ ಮಾಮ. ನನಗೂ ಮನ್ಯಾಗ ಕುಂತು ಬ್ಯಾಸರಾಗಿತ್ತ. ಅತ್ತಿ ಎಲ್ಲರ ಹೊರಗೆ ಹೊಂಟ್ನ್ಯಾಗ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಬೈದಾಡಕ್ಕೆ ನಿಂದ್ರೋಳು. ಅದಕ್ಕೆ ಅವಾಗ ಗುಡಿ ಕರ್ಕೊಂಡೋಕಿನಂತೆ ಸುಳ್ಳು ಹೇಳಿ ಕರ್ಕೊಂಡ್ಬಂದಿದ್ದು ನಿನ್ನ. ಥ್ಯಾಂಕ್ ಯು ಸೋ ಮಚ್ ಮಾವ. ನೀ ಇಲ್ಲೇ ನಿಂದ್ರ ನಾ ಏನೋ ಅಂತ ತರ್ತೀನಿ ನಿನಗೆ.
ಓ ರಾಧಾ ಯಾಕ ಫೋನ್ ಮಾಡಕತ್ತ ಹೇಳಿ ರಾಧಾ ಹೆಂಗದಿ ಆರಾಮದಿಯಾ ಎಲ್ಲ ಹಾಳಾಗಿ ಹೋಗಿರಿ ಒಂದು ಫೋನ್ ಇಲ್ಲ ಒಂದು ಏನೂ ಇಲ್ಲ ನನ್ನ ಬಗ್ಗೆ ಅದೇನು ಅನ್ನೋದರ ಖಬರ್ ಐತಿ ನಿಮ್ಮ ಮನೆಯವ್ರಿಗೆ ಯಾಕಲೇ ಸಿಟ್ಟು ಮಾಡ್ಕೊಳಕತ್ತಿ ಅಲ್ಲ ಮತ್ತೆ ರಮೇಶ್ ಮಾಮನ ಮಗಳು ನೋಡಕ್ ಬರ್ತೀನಿ ಅಂದಿ ಗಪ್ಪ ಆದಿಲ್ಲ ಬರ್ಬೇಕಂತ ಹೊಂಟ್ ನಿಂತಿದ್ದೆ ಒಂದು ಪೇಡ ಬಂದು ಒಕ್ಕರ್ಸ್ಕೊಂತ ಯಾಕ್ರ ಅದ ಏನಾತ ಎದಕ್ ಸಿಟ್ಟು ಮಾಡ್ಕೊಂಡಿ ಆರಾಮದಿ ಇಲ್ಲ ನನಗೇನು ಕೆಟ್ಟ ಬ್ಯಾನಾಗಿಂದಿ ಆರಾಮನದೀನಿ ಕೂಲ್ ಅಲ್ಲೇ ಏನಾತ್ ಹೇಳ ಅಲ್ಲಿ ನಿನ್ನ ಮಗ್ಳು ಯಾರು ಅದಾರನ ಇದನ್ನ ಯಾರ ಹತ್ರನೂ ಹೇಳ್ಕೊಳೋದಲ್ಲ ಅದಕ್ಕೆ ಕೇಳಾಕತ್ತೀನಿ ಯಾರು ಇಲ್ಲ ನಿಮ್ಮಣ್ಣ ದೂರದನ ಏನು ಹೇಳ ಇಷ್ಟಾತ್ ನೋಡು ಬೇಸ್ ಮಾಡಿ ನೀನು ಅದಕ್ಕೆ ಹೊರಗೆ ಕಟ್ಟಿ ಮೇಲೆ ಬಂದು ಕೂತೀನಿ ಒಳಗೆ ಹೋಗಕ್ಕೆ ಮನ್ಸ ಬರವಲ್ದು ಅತ್ತೇರು ಬರಲಿ ಬಂದು ಕೂಡೇನೆ ಹೇಳ್ತಾನೆ ನಾನು ಹಿಂಗೆ ಅಂತೇಳಿ ಲೇ ಮಕಾಶಿ ಮತ್ತೆ ಹಂಗೆ ಮಾಡಿ ದಡಗ್ನೆ ಹೇಳಕ್ಕೆ ಹೋಗ್ಬೇಡ ಯಾಕ ಒಂದೇಳೆ ಅವ ತಿರುಗಿ ಬಿದ್ರೆ ಯಾರು ತಾವು ತಪ್ಪು ಮಾಡೇನಂತೆ ಒಪ್ಕೊಂತಾರಂತ ಮಾಡ್ಯಾನ ಈಗ ನೀನು ನಿನ್ನೆ ಮೊನ್ನೆ ಹೋದಾಕಿ ನಿನ್ನ ಮಾತು ಅದೇ ಹೆಂಗೆ ನಂಬ್ತಾರವ್ರು ಒಂದಿಟ್ಟು ತಲೆಯಾಗ ಮೆದುಳು ಇಟ್ಕೊಂಡು ಯೋಚನೆ ಮಾಡು ಹೌದಲ್ಲ ನಾ ಹಿಂಗೆ ಯೋಚನೆನ ಮಾಡಿದ್ದಿಲ್ಲ ನಿನ್ನ ಕೈ ರುಚಿ ತೋರಿಸಿ ಅಷ್ಟಕ್ಕೆ ಸುಮ್ಮನಾದ್ರೆ ಓಕೆ ಮತ್ತು ಭಾಳ ಹರಡಿದ್ನಂದ್ರೆ ಇಷ್ಟು ಮಾಡ ಬಾಲ ಸುಟ್ಕೊಂಡು ಬೆಕ್ಕಿನ ಕತೆ ಹೆಂಗೆ ಬಗ್ತಾನೆ ನೋಡು ತಡಿ ಹಂಗಾರ ಆಟ ಮಾಡ್ತೀನಿ ಅಪ್ಪಿ ತಪ್ಪಿನೋಗ ನಿನ್ನ ಗಂಡನ ಮುಂದೆ ಬಾಯಿ ಬಿಡಬೇಡ ಇನ್ನೂ ಭಾಳ ದಿನ ಆಗಿಲ್ಲ ನಿನ್ನ ಮದುವೆಗೆ ಅವರು ಕೇಳ್ಬೇಕಲ್ಲ ಸುಮ್ಮನೆ ಎಲ್ಲಿದ ಒಂದಿಟ್ಟು ಸುಮ್ಮನೆ ಇರು ನಾ ಹೇಳೋದಷ್ಟು ಮಾಡು ಮಾಡ್ತೀನಿಲ್ಲ ಬಿಡಂಗಿಲ್ಲ ಅವನ್ನ ಹೊಲ್ಕಟ್ಟು ಬರೋಣ ಹಂಗೆ ಬಿಡಕ್ಕೆ ಹೋಗ್ಬೇಡ ಸಂಬಂಧಗಳ ಬೆಲೆ ಏನು ಅನ್ನೋದು ತಿಳಿಸಿ ಅವ್ನು ಕಳ್ಸಕಲಿ ಅಷ್ಟೇ ಮಾಡ್ತೀನಿ ವಿದ್ಯೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ನನಗೆ ಅದಕ್ಕೆ ನಿನಗೆ ಫೋನ್ ಮಾಡಿದ್ದೆ ಚಲೋನ ಆತು ಬಿಡು ನೀ ಹೇಳ್ದಂಗೆ ಮಾಡ್ತೀನಿ ಅವ ನೋಡಿದ್ರೆ ನನಗೆ ಕಣ್ಣು ಗುಡ್ಡಿ ಕಿತ್ತು ಕೈಯ ಕೊಡ್ಬೇಕು ಅನ್ನಿಸ್ತೈತಿ ವಿದ್ಯೆ ಆ ನಮೂನಿ ನೋಡ್ತಿರ್ತಾನ ಅವ ಹೊಲಸು ಅಂಥವಿರ್ತಾವ ಪಿಸಾಚಿಗಳು ಅಂಥವಕ್ಕೆ ಸಂಬಂಧಗಳ ಬೆಲೆ ಗೊತ್ತಿರಂಗಿಲ್ಲ ಅವಕ್ಕೆ ಏನೇನಂದ್ರೆ ಏನು ಗೊತ್ತೇ ಇರಂಗಿಲ್ಲ ಅವಕ್ಕೆ ಅದೊಂದು ದೃಷ್ಟಿಯಿಂದ ನೋಡೋದು ಮಾತ್ರ ಗೊತ್ತಿರ್ತತಿ ಆಗ್ತಂಗೆ ಯಾರಾದ್ರೆ ಏನೋ ಸಂಬಂಧದಾಗ ಏನಾದ್ರೆ ಏನು ಅವು ಹಂಗೆ ಇರ್ತಾವೆ ಜಗತ್ನ್ಯಾಗ ಇಂಥವ್ರು ಅಲ್ಲಿಗೊಬ್ರು ಇಲ್ಲಿಗೊಬ್ರು ಇರ್ತಾರೆ ಇಂಥವ್ರಿಗೆ ಬುದ್ಧಿ ಕಲಿಸ್ಲಾರ್ದ ಬಿಡಬಾರ್ದ್ರಿ ಅವಕ್ಕೆ ಆಗ್ತಂಗೆ ಯಾರಾದರೂ ಅಷ್ಟೇ ಒಟ್ಟು ಸಂಬಂಧಗಳ ಬೆಲೆನ ಗೊತ್ತಿರಂಗಿಲ್ಲ ಅವ್ರಿಗೆ ಯಾವಾಗಲೂ ಅದ ದೃಷ್ಟಿಯಿಂದ ನೋಡ್ಕೊತಾನೆ ಇರ್ತಾರೆ ಅವರು ಈ ರಾಮ ಹುಟ್ಟಿದ ನಾಡಿನೊಳಗೆ ರಾವಣನೂ ಅದನ್ರಿ ಬೆಳೆನ್ಕೆ ಎಷ್ಟು ರಾವಣಗಳು ಅದಾರ ಇಂಥ ರಾವಣಗಳು ಇರ್ತಾರಲ್ರಿ ಅವ್ರನ್ನ ದಹನ ಮಾಡ್ಬೇಕ್ರಿ ಅಂದಾಗ ನಮ್ಮ ದೇಶ ಉದ್ಧಾರ ಆಗುತ್ತೆ ಇಂಥವು ಎಷ್ಟೋ ಹೆಣ್ಮಕ್ಳ ಜೀವನದಾಗ ನಡೆದಿರ್ತಾವೆ ಆದ್ರೆ ಪಾಪ ಅವರಿಗೆ ಆ ವಿಷಯನ ನುಂಗಾಕೂ ಆಗಂಗಿಲ್ಲ ಉಗಳಾಕೂ ಆಗಂಗಿಲ್ಲ ಇನ್ನೊಬ್ರ ಹತ್ರ ಹೇಳ್ಕೊಳಕ್ಕೂ ಆಗಿರಂಗಿಲ್ರಿ ಅದು ಹೇಳ್ಕೊಳಂಥ ವಿಷಯ ಅಲ್ಲಿದೆ ಒಳಗನ ಪಾಪ ಎಷ್ಟು ನೋವು ಪಡ್ತಿರ್ತಾರೆ ಗೊತ್ತನ್ರಿ ಆ ಹೆಣ್ಮಕ್ಳು ಎಷ್ಟೋ ಜನ ಇಂಥ ಕಿರೋಕ ತಾಳಾರ್ದ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಉಂಟು ಇಂಥ ಟೈಮ್ನಾಗ ಹೆಣ್ಮಕ್ಳು ಮಾತ್ರ ಒಟ್ಟ ಹೆದರಬಾರ್ದ್ರಿ ಸಮಸ್ಯೆ ಸಾಲ್ವ್ ಆಗ್ಬೇಕಂದ್ರೆ ಇನ್ನೊಬ್ರ ಹತ್ರ ಅದನ್ನು ಶೇರ್ ಮಾಡ್ಕೋಬೇಕು ಧೈರ್ಯದಿಂದ ಅದನ್ನು ಎದುರಿಸ್ಬೇಕು ಜೀವಕ್ಕೆ ಅಪಾಯ ಮಾಡ್ಕೊಂಡ್ರೆ ಏನ್ರಿ ಅವ್ರಿಗೆ ಶಿಕ್ಷೆ ಕೊಟ್ಟಂಗೆ ಆಗತ್ತನ ಇಲ್ಲಲ್ಲ ಹೊರಗಿಂದ ಆಟ ಅಲ್ರಿ ಇವು ಮನ್ಯಾಗೂ ಇರ್ತಾವೆ ಹಿಂಗತಿ ಎಷ್ಟು ಕೊಂಡ ಮಂದಿ ಪಾಪ ಅದನ್ನು ಸಾಲ ಮಾಡ್ಕಲಾರ್ದ ಎಷ್ಟು ಗುಳಾಡಿಗೆ ಹಾಯ್ತಾರೆ ಗುಳಾಸಿ ಸಮಸ್ಯೆನ ಬಗೆಹರಿಸೋಣಕ್ಕಾಗಂಗಿಲ್ಲ ಬಿಡಂಗಿಲ್ಲ ಹಿಂಗತಿ ಇರ್ತತ್ರಿ ಹೆಣ್ಮಕ್ಳು ಬಾಳೆವು ಧೈರ್ಯದಿಂದ ಅದನ್ನು ಎದುರಿಸಿ ಮುನ್ನುಗ್ಬೇಕ್ರಿ ನಮ್ಮವ ಅಂಕರು ನನಗೆ ಇದನ್ನ ಕಲಿಸಾಡ್ರಿ ನಾ ಹಿಂಗೆ ಅದೀನ್ರಿ ಹೆಣ್ಮಕ್ಳು ಕೈಲೇ ಆಗಂಗಿಲ್ಲ ಅಂದ್ರೆ ಏನೂ ಆಗಂಗಿಲ್ಲ ಧೈರ್ಯದಿಂದ ನಿಂತು ಅದನ್ನು ಎದುರಿಸಿದ್ರಂದ್ರೆ ಎಲ್ಲ ಸಾಧ್ಯ ಆಗುತ್ತೆ ಅಸಾಧ್ಯ ಆದದನ್ನು ಸಾಧ್ಯ ಮಾಡಿ ತೋರಿಸ್ಬೇಕ್ರಿ ಸಮಾಜದಾಗ ಇಂಥ ಕೆಟ್ಟುಳನು ಇರ್ತಾರ ಅಂತೇಳಿ ತೋರಿಸೋದು ಒಂದು ಉದ್ದೇಶ ಇತ್ತು ಮುಂದೆ ನಮ್ಮ ರಾಧಾ ಏನು ಮಾಡ್ತಾಳ ಹೆಂಗೆ ಅದನ್ನು ಎದುರಿಸ್ತಾಳ ಅವನ್ನ ಹೆಂಗೆ ಬಡಿತಾಳ ಅಂತೇಳಿ ನೀವು ನೆಕ್ಸ್ಟ್ ವಿಡಿಯೋದಾಗ ನೋಡೋರಂತೆ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ಸ್ ಕೊಡ್ರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಸರ್ವೇ ಜನ ಸುಖಿನೋ ಭವಂತು.